ಜಗಪ್ಪ ಮರಿ ಆಗೈತೆ ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಇವತ್ತಿನ ಈ ವಿಡಿಯೋಗೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತು ಬಕ್ರೀದ್, ಸೊ ಹಾಗಾಗಿ ಎಲ್ಲರಿಗೂ ಕೂಡ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಬಹುದು, ಇದು ಬೆಳಗಿನ ಜಾವ 6 ಗಂಟೆ 48 ನಿಮಿಷ 50 ನಿಮಿಷ ಆಜು ಬಾಜಲ್ಲಿ ಮಾಡಿರೋ ಒಂದು ವಿಡಿಯೋ. ಸೊ ಇದು ನೀವು ನೋಡ್ತಿದ್ದೀರಾ ಅಮೀನ್ಗಢ ಮಾರುಕಟ್ಟೆ, ದೊಡ್ಡ ಮಾರುಕಟ್ಟೆ. ಸೊ ಇಲ್ಲಿ ಸೇರುವಂಥ ಮರಿಗಳು ಆಲ್ಮೋಸ್ಟ್ ಈ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದಿರಲ್ಲ, ಇಲ್ಲೆಲ್ಲ ತುಂಬ ದೊಡ್ಡ ಮರಿಗಳೇ ಇರುತ್ತೆ. ಬಟ್ ಇವತ್ತು ಅಮೀನ್ಗಢ ಸಂತೆ ಪೂರ್ತಿ ಖಾಲಿಯಾಗಿತ್ತು. ದೊಡ್ಡ ಮರಿಗಳು ಆಲ್ಮೋಸ್ಟ್ ಬಂದೇ ಇರಲಿಲ್ಲ, ಯಾಕಂದರೆ ಬಕ್ರೀದ್ಗಂತಲೇ ಮರಿಗಳನ್ನ ಸಾಕಿದ್ರು. ಸೊ ಮರಿಗಳನ್ನ ಈಗಾಗಲೇ ಹಿಂಗೋ ಸೇಲ್ ಮಾಡಿಕೊಂಡು ಕೂತವ್ರೆ. ಹಾಗಾಗಿ ಇವತ್ತು ಅಮೀನ್ಗಢ ಸಂತೆಯಲ್ಲಿ ಯಾವುದೇ ತೆರನಾದ ದೊಡ್ಡ ಮರಿಗಳು ಬಂದಿರಲಿಲ್ಲ. ಸಿಕ್ಕಾಪಟ್ಟೆ ಕಡಿಮೆ ಸಂಖ್ಯೆಯಲ್ಲಿ, ಅಂದರೆ ಬೆರಳಿಕೆಯಷ್ಟು ದೊಡ್ಡ ಮರಿಗಳು ಬಂದಿತ್ತು. ನಾನು ನೋಡಿದಾಗ ಕೇವಲ 3 ಮರಿಗಳು, 2 ರಿಂದ 3 ಮರಿಗಳು, ದೊಡ್ಡ ಮರಿಗಳು ದೊಡ್ಡ ಬಜಾರಲ್ಲಿ ಬಂದಿತ್ತು. ಸೊ ಇವಾಗ ನೀವು ನೋಡ್ತಿದ್ದೀರಾ, ಇದು ಅಮೀನ್ಗಢ ಸಂತೆಯ ಸಣ್ಣ ಮರಿಗಳು. ಅಂದರೆ ನೀವು ಸಾಕ್ತಿರಲ್ವಾ, 8,000, 9,000, 7,000, 6,500 ಈ ಥರ ಏನು ಸಣ್ಣ ಮರಿಗಳನ್ನ ತೊಗೊಳಕ್ಕೆ ಏನು ಬರ್ತಾರಲ್ವ, ಸೊ ಆ ಮಾರುಕಟ್ಟೆ ಅಂದರೆ ಸಣ್ಣ ಮರಿಗಳು ಸಿಗುವಂಥ ಸ್ಥಳ ಇದು. ಸೊ ಇಲ್ಲೂ ಕೂಡ ಇವತ್ತು ಅಮೀನ್ಗಢ ಸಂತೆಯಲ್ಲಿ ಮರಿಗಳು ಬಂದಿರಲಿಲ್ಲ, ಯಾಕಂದರೆ ಇವತ್ತು ಕೂಡ ಹಬ್ಬದ ವಾತಾವರಣ ಇರೋ ಕಾರಣಕ್ಕಾಗಿರ್ಬೋದು ಅಥವಾ ಮರಿಗಳು ಸಿಗದೇ ಇರ್ಬೋದು. ಹಾಗಾಗಿ ತುಂಬ ಜನ ವ್ಯವಹಾರಸ್ಥರು ಖಾಲಿ ಕೈಯಲ್ಲಿ ಬಂದು ಮರಿಗಳನ್ನ ತಗೊಳ್ದೇನೆ ನಿಂತ್ಕೊಂಡಿದ್ರು. ಸೊ ಯಾಕಂದರೆ ಇವತ್ತು ಮರಿಗಳು ಅಂತ ನಾವು ಅಂದ್ಕೊಂಡು ಅಂತ ಮಟ್ಟೆಯಲ್ಲಿ ಮರಿಗಳು ಬಂದಿಲ್ಲ. ಅಂದರೆ ಸೊ ನಾನು ವೀಕ್ಲಿ ಮರಿಗಳನ್ನ ನೋಡ್ತೀನಿ, ಕೊಡ್ತೀನಿ, ಲೋಡ್ ಮಾಡ್ತೀನಿ, ನಾನು ವಿಡಿಯೋಗಳನ್ನ ಮಾಡಿರ್ತೀನಿ, ಅದು ಬೇರೆ ಥರ ಮಾತು. ಬಟ್ ಈ ನಾನು ನೋಡುವಂತೆ ಸಂತೆ ಪ್ರತಿ ವಾರದಂತೆ ಇರುವಂತೆ ಈ ವಾರ ಸಂತೆ ಇರಲಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸಂತೆ ಎಂಪ್ಟಿ ಆಗಿತ್ತು. ಸೊ ನೋಡ್ಬೋದು, ಇಲ್ಲಿ ಒಂದು 8 ಮರಿಗಳಿದೆ. ಸೊ ಈ ಮರಿಗಳ ಲೆಕ್ಕಾಚಾರ ನೀವು ಯಾವ ಥರ ಅನ್ಕೋತಿರೋ ನನಗೆ ಗೊತ್ತಿಲ್ಲ. ನನ್ನ ಲೆಕ್ಕದ ಪ್ರಕಾರ ಈ ಮರಿಗಳು ಒಂದು 6,500, 6,200, 6,500, 800 ಹೆಚ್ಚು ಕಡಿಮೆ ಈ ಮರಿಗಳ ವ್ಯವಹಾರ ಇರುತ್ತೆ. ಬಟ್ ಈ ಮರಿಗಳನ್ನ ಇವತ್ತು ಅಮೀನ್ಗಢ ಸಂತೆಯಲ್ಲೇ, ಸೊ ಯಾರಿಗೂ ನನ್ನ ಸ್ನೇಹಿತರು, ನಮ್ಮ ಅಣ್ಣವರು ನಾರಾಯಣ್ ಅಂತ ಮಂಡ್ಯದವ್ರಿಗೆ ಕೊಡಬೇಕಿತ್ತು ಈ ಮರಿನ. ಅವರಿಗೋಸ್ಕರ ನಾನು ಈ ಮರಿಗಳನ್ನ 7,000 ಒಳಗಡೆ 7,000ಕ್ಕೆ ಫೈನಲ್ ಆಗಿ ಈ ಮರಿಗಳನ್ನ ಕೇಳಿದೆ. ಸೊ ಆ ಮರಿಗಳು ಕೂಡ ಅವ್ರು 8,500, 9,000 ಅಂತಿದ್ರು. ಸೊ ನೋಡ್ಬೋದು, ಇಲ್ಲೂ ಕೂಡ ಕೆಲವೊಂದು ಮರಿಗಳಿದೆ. ಸೊ ನೋಡ್ಬೋದು, ತುಂಬ ಚೆನ್ನಾಗಿದೆ ಮರಿಗಳು, ಗಟ್ಟಿ ಮರಿಗಳು. ಸೊ ಈ ಮರಿಗಳ ವ್ಯವಹಾರ ಅದೇನು ನಡೀತೋ ನನಗೆ ಗೊತ್ತಿಲ್ಲ. ಸೊ ಯಾಕಂದರೆ ನಾನು ಆ ಥರ ವಿಡಿಯೋಗಳನ್ನ ಮಾಡುವಲ್ಲಿ ಇದು ಏನು ನಡೆದಿದೆ ವ್ಯವಹಾರ, ಇದು ಹೆಂಗೆ ಅಂತ ನಾನು ಕೇಳೋದಿಲ್ಲ, ಯಾಕಂದರೆ ನಾನು ವಿಡಿಯೋಗಳನ್ನ ಮಾಡೋದಿಲ್ಲ. ಬಟ್ ಇವತ್ತು ಫ್ರೀ ಆಗಿದೆ. ಸೊ ಮರಿಗಳನ್ನ ನೋಡಬೇಕು ಅಂದ್ಕೊಂಡು ನಾನು ಸಂತೆಗೋಸ್ಕರ ಅಂತ ಮರಿಗಳನ್ನ ನೋಡೋದಕ್ಕಂದ್ರೆ ದೊಡ್ಡ ಮರಿಗಳ ಬಜಾರ್ ಹೆಂಗಿರುತ್ತೆ ಅಂತ ನೋಡಬೇಕಂತ ನಾನು ಬಂದಿದ್ದೆ. ನನ್ನ ಕಡೆಯಿಂದ ಮರಿಗಳು ಇವತ್ತು ಜಾಸ್ತಿ ಸಂಖ್ಯೆಯಲ್ಲಿ ಏನು ಲೋಡ್ ಆಗಿಲ್ಲ, ಮಾಮೂಲಿಯಾಗಿ ನನ್ನ ಕಡೆಯಿಂದ ದೊಡ್ಡ ಗಾಡಿಗಳಿಗೆ ಹೋಗಿದೆ ಇಲ್ಲ ಅಂತಲ್ಲ. ಸೊ ಕಡಿಮೆ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಟ್ಟಿದ್ದೇನೆ. ಸೊ ಇನ್ನೊಂದು ಬ್ಯಾಚ್ ಇದೆ, ನೀವು ನೋಡ್ಬೋದು ಈ ಕಡೆ ಈ ವಿಡಿಯೋದ ಕೊನೆ ಭಾಗದಲ್ಲಿ ಬರುತ್ತೆ. ಸೊ ಆ ಮರಿಗಳನ್ನ 12,000ಗೆ ನನ್ನ ಫ್ರೆಂಡ್ ಏನೀಗ ನಾನು ತುಂಬ ವಿಡಿಯೋಗಳು ನಿಮ್ಗೆ ಹೇಳಿರ್ತೀನಿ, ನೋಡಿರ್ಬೋದು ನೀವು, ಮೊಸಳೆ ಹೊಸಳ್ಳಿ, ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಅಂತ ಬರುತ್ತೆ ಅಂತ ಹೇಳಿದ್ದೀನಲ್ಲ. ಸೊ ಅಲ್ಲಿ ನನ್ನ ಫ್ರೆಂಡ್ ಅಂದರೆ ಗಾಡಿ ಡ್ರೈವರ್ ಒಬ್ಬರನ್ನ ಕರ್ಕೊಂಡು ಬಂದಿದ್ರು. ಸೊ ಅವರು ಕೂಡ ಒಂದು 20 ಮರಿ ತೊಗೊಳೋದಕ್ಕೆ ಹಾಸನಿಂದ ಗಾಡಿ ತೊಗೊಂಡು ಬಂದಿದ್ರು. ಸೊ ಅವರು ಕೂಡ ಒಂದು 20 ಮರಿಗಳನ್ನ 12,000 12,200 ಹೆಂಗೆ ತೊಗೊಂಡ್ರು. ಸೊ ಆ ಮರಿಗಳು ಕೂಡ ಚೆನ್ನಾಗಿತ್ತು, ಸ್ವಲ್ಪ ಜಾಸ್ತಿ ರೇಟು. ಸೊ ಇಲ್ಲಿ ನೋಡ್ಬೋದು, ಇವ್ರ ಹೆಸರು ವಿಡಿಯೋದಲ್ಲಿ ಮೊಬೈಲಲ್ಲಿ ಮಾತಾಡ್ತಾರೆ ನೋಡಿ, ಇವ್ರ ಹೆಸರು ಬಂದುಬಿಟ್ಟು ಅಭಿ ಅಂತ, ಬಣ್ಣೂರಿಂದ ಬಂದಿದ್ರು. ಅವ್ರ ಪಕ್ಕದಲ್ಲಿರೋರು ಅವ್ರ ಫ್ರೆಂಡ್ ಅಂತೆ. ಸೊ ಇಲ್ಲಿ ನಮ್ಮ ಹುಡುಗ ಮರಿಗಳಿಗೆ ಬಣ್ಣ ಹಾಕ್ತವನೆ. ಸೊ ನೋಡ್ಬೋದು ಈ 2 ಮರಿಗಳನ್ನ. ಸೊ ನಾನು ಫ್ರೀ ಇದ್ದೆ,
ಇವರು ನಿನ್ನೆ ದಿನ ನನಗೆ ಫೋನ್ ಮಾಡಿಕೊಂಡು ಬಣ್ಣೂರಿಂದ ಫೋನ್ ಮಾಡಿಕೊಂಡು ಮಂಡ್ಯ ಹತ್ರ ನಮ್ಮ ನಾರಾಯಣನ ಹತ್ರ ಫಾರ್ಮಿಗೆ ಬಂದು ವಿಸಿಟ್ ಮಾಡಿ ಕೊನೆಗೆ ಇವತ್ತು ಸಿಕ್ಕಾಪಟ್ಟೆ ಆತರ ಮಾಡಿಕೊಂಡು ಅಮ್ಮಿನಗಡ್ ಸಂತೆಗೆ ಬಂದಿದ್ರು. ಇವ್ರು ನನಗೆ 12 ಮರಿಗಳನ್ನ ಕೊಡಿ ಅಂತ ಹೇಳಿದ್ರು. ಸೊ ನಾನು ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಸಿಕ್ಕಾಪಟ್ಟೆ ಸ್ಪೀಡ್ ಪಾರ್ಟಿ, ಹಾಗಾಗಿ ನಾನು ಒಂದ್ಸರಿ ಸಂತೆ ನೋಡಲೇಬೇಕು ಅಂತ ಇವತ್ತು ಫಸ್ಟ್ ಟೈಮು ಬಣ್ಣೂರು ಅಂದರೆ ಮಳವಳ್ಳಿ ಏನೋ ಒಂದು ಕಿರುಗಾವಲು ಸಂತೆ ಅಂತಿರಲ್ವ, ಸೊ ಆ ಕಡೆಯಿಂದ ಇವ್ರು ನಾನು ನಿನ್ನೆ ದಿನ ನಾನು ವಿಡಿಯೋ ನೋಡಿ ನಿನ್ನೆ ದಿನ ನನ್ನ ಕಸ್ಟಮರ್ಗೆ ನಿನ್ನೆ ದಿನ ಭೇಟಿಯಾಗಿ ಇವತ್ತು ಫೈನಲ್ ಆಗಿ ತುಂಬ ಸಡನ್ಲಿ ತುಂಬ ವೇಗವಾಗಿ ಅಮ್ಮಿನಗಡ್ ಸಂತೆಗೆ ಬಂದಿದ್ರು. ಸೊ ನಾನೇ ಫ್ರೀ ಇದ್ದೆ ಅಂತ ಹೇಳಿಬಿಟ್ಟು ಇವತ್ತು ಇವರಿಗೆ ಒಂದು 12 ಮರಿಗಳನ್ನ ತೊಗೊಳಕಂತ ಇವ್ರು ಬಂದಿದ್ರು. ಬಟ್ ಇವತ್ತು ಇವ್ರಿಗೆ ಕೊಡಿಸಿರೋ ಮರಿಗಳ ಸಂಖ್ಯೆ ಕೇವಲ 6 ಮರಿಗಳನ್ನ ಕೊಟ್ಟಿರೋದು. ಬಟ್ ಎಲ್ಲ ಮರಿಗಳನ್ನ ನಾನೇ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇವರು ಒಂದು 8-8.5 ಸಾವಿರ ರೂಪಾಯಿದಂಗೆ ಮರಿಗಳನ್ನ ತೊಗೋಬೇಕು, ಒಂದು 12 ಮರಿಗಳನ್ನ ತೊಗೋಬೇಕು ಅಂದ್ಕೊಂಡು ಬಂದಿದ್ರು. ಸೊ ರೇಟ್ ಸಿಕ್ಕಾಪಟ್ಟೆ ಇರೋ ಕಾರಣಕ್ಕೆ 12,000, 12,200, 11,800 ಹಂಗೆ 6 ಮರಿಗಳನ್ನ ನಾನೇ ಸ್ವತಃ ಕೇಸರಿ ಕಲರ್ ಬಣ್ಣ ಹಾಕಿ ಮೈಸೂರು ಗಾಡಿಗೆ ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಸೊ ನೋಡ್ಬೋದು ಎಲ್ಲ ಮರಿಗಳು ಬ್ಲ್ಯಾಕ್ ಐಸ್ ಇರೋ ಮರಿಗಳನ್ನ ನಾನೇ ಸ್ವತಃ ಮುಂದೆ ನಿಂತು ಆಯ್ಕೆ ಮಾಡಿ ಕೇಸರಿ ಕಲರ್ ಬಣ್ಣದಿಂದ ಈ ಥರ ಮರಿಗಳನ್ನ ನಾನು ಇವತ್ತು ಕಳಿಸ್ಕೊಟ್ಟಿದ್ದೇನೆ. ಸೊ ನಾನು ಈ ಥರ ಮರಿಗಳನ್ನ ಕೊಡಿಸೋದಿಲ್ಲ, ನಾನು ಸಿಗೋದಿಲ್ಲ ಸಂತೆ ಒಳಗೆ, ಇವತ್ತು ಫ್ರೀ ಇದ್ದೆ. ಸೊ ಹಾಗಾಗಿ ಇವ್ರು ನಾನು ನಿನ್ನೆ ದಿನ ಫೋನ್ ಮಾಡ್ಕೊಂಡು ಬಂದಿದ್ರು, ಹಾಗಾಗಿ ನಾನೇ ಮುಂದೆ ನಿಂತು ಅಣ್ಣಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಸೊ ಫಸ್ಟ್ ಟೈಮು ಸಿಕ್ಕಾಪಟ್ಟೆ ಆ ಥರದಲ್ಲಿ ಮರಿಗಳನ್ನ ತೊಗೋಬೇಕು, ಸಂತೆ ನೋಡಬೇಕು ಅಂತ ಬಂದಿದ್ರು. ಸಂತೆ ಮಾರುಕಟ್ಟೆ ರೇಟ್ ನೋಡಿ ಅಣ್ಣ ಫಸ್ಟ್ ಟೈಮ್ ಬಂದು ಸಿಕ್ಕಾಪಟ್ಟೆ ಗಾಬರಿ ಬಿದ್ದು ಈ ಸಂತೆ ಸವಾಸನೆ ಸಾಕು ಅಂತ ಹೋಗ್ಬಿಟ್ರು. ಸೊ ಈ ಥರ ಸಂತೆ ಇವತ್ತು ತುಂಬಾ ಕಾಸ್ಟ್ಲಿ ಆಗಿತ್ತು. ಬಟ್ ಇದು ರೇಟು ಹೆಚ್ಚು ಕಡಿಮೆ ಇರುತ್ತೆ, ಇವತ್ತೇನು ಕಾಸ್ಟ್ಲಿ ಆಗಿರ್ಬೋದು, ಮುಂದೆ ಬೀಳ್ಬೋದು, ಇಲ್ಲ ಅಂತಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ದೀಪಾವಳಿ ತನಕ ವ್ಯವಹಾರ ತುಂಬಾ ಟೈಟ್ ಆಗಿರುತ್ತೆ. ಸೊ ನೋಡ್ಬೋದು ತುಂಬ ಚೆನ್ನಾಗಿರೋ ಮರಿಗಳನ್ನ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದೀನಿ. ಇವತ್ತು ಈ ಮರಿಗಳು ಬಣ್ಣೂರನ್ನು ತಲುಪುತ್ತೆ. ಸೊ ಮತ್ತೆ ನೀವು ಕೂಡ ಈ ಥರ ಅಮ್ಮಿನಗಡ್ ಸಂತೆಗೆ ಬಂದು ಮರಿಗಳನ್ನ ತಗೋಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಬಂದು ಮರಿಗಳನ್ನ ತಗೊಂಡ್ರೆ ತುಂಬಾ ಯೋಗ್ಯ ಮತ್ತು ತುಂಬಾ ಸೂಕ್ತ ಅಂತ ನನ್ನ ಒಪಿನಿಯನ್. ಯಾಕಂದರೆ ಮಾರುಕಟ್ಟೆ ನೀವು ಅಂದ್ಕೊಂಡಂಗೆ ಈಗ ಇರೋದಿಲ್ಲ. ಈ ಮಾರುಕಟ್ಟೆ ಆಲ್ಮೋಸ್ಟ್ ನನ್ನ ಒಂದು ಅನುಭವದ ಪ್ರಕಾರ ಈ ಮಾರುಕಟ್ಟೆ 7 ತಿಂಗಳಲ್ಲ, ಇದು ದೀಪಾವಳಿ ಗಂಟ ಈ ಮಾರುಕಟ್ಟೆ ಬೀಳೋದಿಲ್ಲ. ಆಲ್ಮೋಸ್ಟ್ ಈಗೆಲ್ಲ ಸಂತೆ ಬಕ್ರೀದ್ಗಂತ ಮರಿಗಳು ಖಾಲಿಯಾಗಿರೋರು ತುಂಬ ಫಾರ್ಮ್ಗಳಲ್ಲಿ ಮರಿಗಳನ್ನ ತುಂಬ್ತಾರೆ. ಸೊ ರೇಟ್ ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ನನ್ನ ಕಡೆಯಿಂದ ಇವತ್ತು ಹೊಸಪೇಟೆಯಿಂದ ಒಬ್ರು ನನ್ನ ಫ್ರೆಂಡ್ ಬಂದಿದ್ರು, ಅವರು ಕೂಡ ಬರೀ ಕೈಯಲ್ಲಿ ಹೋದ್ರು. ಅದು ಬಿಟ್ಟರೆ ದಬಾಸ್ಪೇಟೆಯಿಂದ ಯಾರೊಬ್ರು ಬಂದಿದ್ರು. ಸೊ ಅವರು ಏನು 100 ಮರಿ ಬೇಕಂತ ಬಂದಿದ್ರು, ಅವರು ಕೂಡ ನನಗೆ ಭೇಟಿ ಆದ್ರು. ಬಟ್ ಮರಿ ತೊಗೊಂಡ್ರೋ ಬಿಟ್ಟರು ಗೊತ್ತಿಲ್ಲ, ಯಾಕಂದರೆ ಮರಿಗಳು ಚೆನ್ನಾಗಿಲ್ಲ ಅಂತ ಅವರು ಕೂಡ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಲ್ದಾಡ್ತಾ ಇದ್ರು. ಅವರು ಕೂಡ ಮರಿ ತೊಗೊಂಡಿಲ್ಲ ಅನ್ಕೋತೀನಿ. ಇವರು ಬಣ್ಣೂರಿಂದ ಬಂದು ಕೊನೆಗೆ ಹಂಗೋ ಹಿಂಗೋ ಮಾಡಿಕೊಂಡು 12 ಮರಿ ತೊಗೋಬೇಕಂತ ಅಣ್ಣ ಬಂದಿದ್ದ. ಬಟ್ ರೇಟ್ ನೋಡಿ ಶಾಕ್ ಆಗಿ ಕೊನೆಗೆ 6 ಮರಿಗಳನ್ನ ತೊಗೊಂಡು ಹೋದ್ರು. ಸೊ ನಿಮಗೂ ಕೂಡ ಈ ಥರ ಅಮ್ಮಿನಗಡ್ ಎಳಗಾ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ಸೊ ಜಾಸ್ತಿ ಮರಿಗಳನ್ನ ತಗೊಳ್ಳೋಗಿದ್ರೆ ನೀವು ಸೊ ಇಲ್ಲಿಗೆ ಬರ್ಬೋದು, ಅಥವಾ ಸಣ್ಣ ಪುಟ್ಟ ಸಂಖ್ಯೆಯಲ್ಲಿ ಮರಿಗಳನ್ನ ತಗೊಳ್ಳಿದ್ರೆ ನನಗೆ ಕಾಲ್ ಮಾಡಿ, ನನ್ನ ಕಡೆಯಿಂದ ವೀಕ್ಲಿ ಮರಿಗಳನ್ನ ಕಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ.